ಬಯಸ್ತೇನೆ. ಯತ್ನಾಳ್ ನೋಟಿಸ್ ಕೊಟ್ಟಿರೋ ಅವ್ರ ಪಾರ್ಟಿ ಇಂಟರ್ನಲ್ ವಿಚಾರ ಆದ್ರೆ ಅವ್ರು ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ. ವಿಜೇಂದ್ರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅವ್ರ ಜೊತೆ ಎಲ್ಲ ದಾಖಲಾತಿಗಳು ಸಹಿ ಹಾಕಿಕೊಳ್ಳುತ್ತಿರುತ್ತೆ. ಆ ರೀತಿ ದಾಖಲೆಗಳನ್ನ ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂತ ಅರ್ಥ ಮಾಡಿ. ಅಲ್ಲ, ಯತ್ನಾಳ್ ಅವರು ಕೂಡ ಬಹಳ ಆತ್ಮೀಯರು, ಅವಳು ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಅವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನು ಮಾತಾಡ್ತಾ ಇರ್ತಾರೆ. ವಿಜೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಯಾಕೆ ಹೆಂಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರ ಅಡ್ಜಸ್ಟ್ಮೆಂಟ್ ಬಿಜೆಪಿ ಕಟ್ಟೋಕೆ ಅಡೆತಡೆ ಆಗ್ತಾ ಇದೆ, ಅದಕ್ಕಾಗಿ ಬದಲಾವಣೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಾವು ವಿಜೇಂದ್ರ ಅವ್ರನ್ನ. ನನಗೆ ಅವರ ಆಂತರಿಕ ವಾಚಾರ ಬೇಡ. ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಬಯಸ್ತೇನೆ. ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರೋ ಅವ್ರ ಪಾರ್ಟಿ ಇಂಟರ್ನಲ್ ವಿಚಾರ ಆದ್ರೆ ಅವ್ರು ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ. ವಿಜೇಂದ್ರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅವ್ರ ಜೊತೆ ಎಲ್ಲ ದಾಖಲಾತಿಗಳು ಸಹಿ ಹಾಕಿಕೊಳ್ಳುತ್ತಿರುತ್ತೆ. ಆ ರೀತಿ ದಾಖಲೆಗಳನ್ನ ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂತ ಅರ್ಥ ಮಾಡಿ. ಅಲ್ಲ, ಯತ್ನಾಳ್ ಅವರು ಕೂಡ ಬಹಳ ಆತ್ಮೀಯರು, ಅವಳು ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಅವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನು ಮಾತಾಡ್ತಾ ಇರ್ತಾರೆ. ವಿಜೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಯಾಕೆ ಹೆಂಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರ ಅಡ್ಜಸ್ಟ್ಮೆಂಟ್ ಬಿಜೆಪಿ ಕಟ್ಟೋಕೆ ಅಡೆತಡೆ ಆಗ್ತಾ ಇದೆ, ಅದಕ್ಕಾಗಿ ಬದಲಾವಣೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಾವು ವಿಜೇಂದ್ರ ಅವ್ರನ್ನ. ನನಗೆ ಅವರ ಆಂತರಿಕ ವಾಚಾರ ಬೇಡ. ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ.